172 ಕೇಸ್ ಇನ್ನೂ ಪೆಂಡಿಂಗ್ ಅಲ್ಲಿದೆ. ನಾಚಿಕೆ ಆಗಲ್ವಾ? ಇಷ್ಟು ದಿನದಲ್ಲಿ ಒಂದು ಕೇಸ್ ಆದ್ರೂ ಸಾಲ್ವ್ ಮಾಡಿದಿರಾ? ಸರ್, ನನ್ನ ಕೇಸು ಫೈಲ್ ಆಗಿದೆ ಸರ್. ಥ್ಯಾಂಕ್ ಯು. 173. ನಾನು ಈ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಯಾವುದೋ ಒಂದು ಕಲಾಸಿಪಾಳ್ಯದಲ್ಲಿರೋ ಕಿತ್ತೋದ ಗುಜರಿ ಅಂಗಡಿಗೆ ಬಂದಾಗಿರುತ್ತೆ. ಯಾಕೆ ಗೊತ್ತಾ? ಇಲ್ಲಿ ನಿಂತಿರೋ ಸೈಕಲ್ಲು ಬೈಕ್ಗಳನ್ನ ನೋಡ್ತಾ ಇದ್ರೆ, ನೀನ್ ಮೊದಲು ಹೋಗಿ ಅಲ್ಲಿ ನಿಂತಿರೋ ಆ ಗಾಡಿಗಳನ್ನ. ಇದನ್ನ ಕಲಾಸಿಪಾಳ್ಯದ ಪ್ರೈಮರಿ ಸ್ಕೂಲ್ ಅನ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಸರ್, ಈ ಬ್ಯಾಗು. ಸರ್, ಈ ಬ್ಯಾಗ್ ನಂದೇ ಸರ್. ಇದು ಕಳೆದಾಯ್ತು ಅಂತಾನೆ ಕಂಪ್ಲೇಂಟ್ ಕೊಟ್ಟಿದೆ ಸರ್. ಇದ್ರೊಳಗೆ 40,000. ಸರ್, ಚೆಕ್ ಮಾಡು. ಸರಿ ಸರ್. ಹೇಳು, ಈ ಬ್ಯಾಗು ಎಲ್ಲಿ ಸಿಕ್ ನಿಂಗೆ? ಕೊಟ್ಟಿದ್ದು. ಕೊಟ್ಟಿದ್ದು? ಮಂಜಾ, ಬಾರೋ ಇಲ್ಲಿ. ಈ ಬ್ಯಾಗ್ ನಿನ್ನ ಹತ್ರ ಇಟ್ಕೋ. ಸಾಯಂಕಾಲ ಗ್ರೌಂಡ್ ಹತ್ರ ಬಂದು ತಗೊಂತೀನಿ. ನಾನ್ ತಗೊಳಲ್ಲ. ಯಾಕೆ? ಅಕ್ಕ ಬೈತಾಳೆ. ಈ ಬ್ಯಾಗ್ ತಗೊಂಡ್ರೆ ಅಕ್ಕ ಬೈತಾಳೆ, ತಗೊಳ್ದೆ ಹೋದ್ರೆ ನಿಮ್ಮ ಅಕ್ಕ ಸಾಯ್ತಾಳೆ. ತಗೊಳ್ಳೋ. ಮಂಜಾ, ಸೋಮ ಮತ್ತೆ ಅವನ ಹುಡುಗರು ಸರಿ ಇಲ್ಲ. ಅವರೆಲ್ಲ ಕೆಟ್ಟವರು. ಅವ್ರ ಜೊತೆ ಸೇರ್ಬೇಡ. ನನ್ ಮೇಲಾಣೆ. ಏನಾಯ್ತು ಸರ್? ನನ್ನ ತಮ್ಮನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನಾನೇ ಬಂದಿದ್ದಕ್ಕ. ಸರ್, ನಮ್ಮಕ್ಕ ವೀರಲಕ್ಷ್ಮಿ, ಎಲ್ರು ವೀರ ಅಂತ ಕರೀತಾರೆ. ಗುಡ್. ಇವತ್ ನಿನ್ ತಮ್ಮ ಬಹಳ ಒಳ್ಳೆ ಕೆಲಸ ಮಾಡಿದಾನೆ. ಎಲ್ಲಿರೋದು? ರೈಲ್ವೆ ಟ್ರ್ಯಾಕ್ ಹತ್ರ ಸ್ಲಂ ಬರುತ್ತಲ್ಲ, ಅಲ್ಲಿ. ನಾನು ನನ್ನ ತಮ್ಮ ಇಬ್ರೆ. ನಮಗೆ ಯಾರೂ ಇಲ್ಲ ಸರ್. ನಮ್ಮ ತಂದೆ ತಾಯಿ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. ಬಾಯ್. ಒಳ್ಳೇದಾಗ್ಲಿ ಪುಟ್ಟ. ಮಂಜು, ಇರು. ಬೇಡ ಸರ್, ಮಾಡಿದ ಸಹಾಯಕ್ಕೆ ಯಾವತ್ತೂ ನಿರೀಕ್ಷೆ ಇಟ್ಕೋಬಾರ್ದು. ನೀವದಕ್ಕೆ ಬೆಲೆನೂ ಕಟ್ಟಬಾರ್ದು. ಬರ್ತೀನಿ ಸರ್. ಬಾ ಮಂಜು, ಸ್ಕೂಲಿಗೆ ಲೇಟ್ ಆಯ್ತು. ಪುಟ್ಟು, ಈ ಮಕ್ಕಳಲ್ಲಿರೋ ಪ್ರಾಮಾಣಿಕತೆ, ಒಳ್ಳೆತನ ಪ್ರತಿಯೊಬ್ಬರಲ್ಲೂ ಇದ್ದಿದ್ರೆ ಈ ಪ್ರಪಂಚದಲ್ಲಿ ಕಳ್ಳತನ, ವಂಚನೆ, ಮೋಸ ಅನ್ನೋದೇ ಇರ್ತಿರ್ಲಿಲ್ಲ. ಇವತ್ತಾದ್ರೂ ಈ 173ನೇ ಕೇಸ್ನ ಕ್ಲೋಸ್ ಮಾಡೋಣ.